ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಯಾವಾಗಲೂ ಒಳ್ಳೆಯದಾಗಲಿ. ಇವರೇ ಮಂತ್ರ ಕಲಿಸ್ತೀನಿ, ಸಿದ್ಧಿಗಳು ಹೇಳ್ಕೊಡ್ತೀನಿ, ಅದು ಕಲಿಸ್ತೀನಿ, ಇದು ಕಲಿಸ್ತೀನಿ, ಆ ವಿದ್ಯೆ ಹೇಳ್ಕೊಡ್ತೀನಿ, ಈ ವಿದ್ಯೆ ಹೇಳ್ಕೊಡ್ತೀನಿ, ಹಾಗೆ ಯಕ್ಷಿಣಿ ವಿದ್ಯೆ ಹೇಳ್ಕೊಡ್ತೀನಿ, ಪ್ರತ್ಯಂಗಿರಾ ದೇವಿ ಮಂತ್ರಸಿದ್ಧಿ ಮಾಡಿಸ್ಕೊಡ್ತೀನಿ, ಹಾಗೆ ಇನ್ನೂ ಏನೇನೋ ಬೇತಾಳನ ಸಿದ್ಧಿ, ಭೈರವನ ಸಿದ್ಧಿ, ಪಾತಾಳ ಭೈರವನ ಸಿದ್ಧಿ, ಭೈರವೇಶ್ವರ ಸಿದ್ಧಿ, ಹೀಗೆ ಆ ಸಿದ್ಧಿ ಮಾಡಿಕೊಡ್ತೀನಿ, ಈ ಸಿದ್ಧಿ ಮಾಡಿಕೊಡ್ತೀನಿ, ಅದು ಕಲಿಸ್ಕೊಡ್ತೀನಿ, ಇದು ಕಲಿಸ್ಕೊಡ್ತೀನಿ ಅಂತ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಆ ಗುರುಗಳು ಹೇಳಿದ್ರು, ಈ ಗುರುಗಳು ಹೇಳಿದ್ರು. ಅಲ್ಲಿ ಹೋದೆ, ಇಲ್ಲಿ ಹೋದೆ, ಅಲ್ಲಿ ಸುತ್ತಿದೆ, ಇಲ್ಲಿ ಸುತ್ತಿದೆ, ಅಲ್ಲಿ ಅಷ್ಟು ಖರ್ಚಾಯಿತು, ಇಲ್ಲಿ ಇಷ್ಟು ಖರ್ಚಾಯಿತು ಸ್ವಾಮೀಜಿ, ಲಾಸ್ಟ್ಗೆ ಏನೂ ಆಗಿಲ್ಲ. ಅಲ್ಲಿ ಸುಮ್ಮನೆ ವೇಸ್ಟ್ ಆಗೋಯ್ತು ನನ್ನ ಟೈಮು. ತುಂಬ ಬೇಜಾರಾಗುತ್ತೆ. ಸುತ್ತಿ ಸಾಕಾಗ್ಬಿಟ್ಟಿದೆ ಸ್ವಾಮೀಜಿ. ಅಲ್ಲಿ 15,000 ಕೊಟ್ಟೆ, ಇಲ್ಲಿ 20,000 ಕೊಟ್ಟೆ, ಇನ್ನೆಲ್ಲೋ 25, 30, 50,000 ಕೊಟ್ಟೆ, 1,00,000 ಕೊಟ್ಟೆ. ಇಷ್ಟೇ ಅಲ್ಲ, ಇನ್ನೂ ಒಂದು ಕತೆ ಇದೆ. ಅವ್ರು ಯಾರೋ ಒಬ್ಬ ಹೇಳ್ದ, ಇವನ ಹತ್ರ ಏನೋ ಕಡ್ಗಾನೋ, ಕಾಲ್ಗೆ ಹಾಕೋ ಕಡ್ಗಾನೋ, ಕೈಗೆ ಹಾಕೋ ಕಡ್ಗಾನೋ ಇತ್ತಂತೆ. ದುಡ್ಡಿಲ್ವಂತೆ, ಒಡವೆ ಇತ್ತಂತೆ. ಪಾಪ ಇವನು ಬಡವ, ಟೀ ಅಂಗಡಿ ಇಟ್ಕೊಂಡು ರೋಡ್ ಸೈಡಲ್ಲಿ 24 ಗಂಟೆ ಮೇನ್ ರೋಡಲ್ಲಿ ಬಸ್ಗಳೋಗುತ್ತೆ. ಕನಕಪುರದ ಹತ್ರ ಒಬ್ಬ ಇದ್ದಾನೆ, ನಮ್ಮ ಶಿಷ್ಯನೇ ಹೊಸ್ದಾಗಿ ಸೇರ್ಕೊಂಡಿದ್ದಾನೆ. ಅವನು ಹೇಳಿದ ಕತೆ. ಯಾಕೆಂದರೆ ಅವನು ಹೇಳ್ದ, ಗುರುಜಿ ಒಬ್ಬರ ಹತ್ರ ಹೋಗಿದ್ದ ಕಲೀಲಿಕ್ಕೆ, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ದೆ, ಆಮೇಲೆ ಬಂಗಾರ ಇದೆಯಲ್ಲ ಅದನ್ನೇ ಮಾರಿಬಿಟ್ಟು ಕೊಡು ಅಂತ ಹೇಳಿದ್ರು ಅಂದೆ. ಆಮೇಲೆ ಪಾಪ ಇವನೇನೋ ಮಾರಿಬಿಟ್ಟು ಆಡಾಯಕ್ಕೋ ಏನೋ ಮಾಡಿ ಕೊಟ್ಟನಂತೆ. ಇದು ಕತೆ ನೋಡಿವ್ರೆ. ಇಲ್ಲಿ ಈ ರೀತಿ ಎಷ್ಟೋ ಜನ ಇರೋ ಒಡವೆ ಆದರೂ ಮಾರ್ತಾರೆ. ಇನ್ನು ಕೆಲವರು ಮನೆ ಆಡ ಇಡ್ತಾರೆ, ಇನ್ನು ಕೆಲವರು ಹೊಲ ಆಡ ಇಡ್ತಾರೆ, ಇನ್ನು ಕೆಲವರು ಇನ್ನೇನೋ ಮಾರ್ತಾರೆ. ಯಾರೋ ಏನೋ ಪ್ರತ್ಯಂಗರ ದೇವಿ ಶಕ್ತಿ ಸಿದ್ಧಿ ವಿದ್ಯೆ, ಇಲ್ಲ ಯಕ್ಷಿಣಿ ಸಿದ್ಧಿ, ಇಲ್ಲ ತಾಯ್ತಾ, ಇಲ್ಲ ಇನ್ನೇನೋ ಮಂತ್ರ, ಇನ್ನೇನೋ ಸಿದ್ಧಿ ಇತ್ಯಾದಿ ಕಲಿಸ್ತೀನಿ ಅಂತ ಯಾರೋ ಹೇಳಿದರು. ಆಗ ಇವರು ಕಳ್ಕೊಳ್ತಾರೆ. ಎಲ್ಲ ಕಳ್ಕೊಂಡ್ಮೇಲೆ ಆಮೇಲೆ ಅವರು ಏನೋ ಕಲಿಸ್ತೀನಿ ಅಂತಾರೋ, ಇಲ್ಲ ಒಂದು ಹಾರ ಇಟ್ಕೊಂಡು ಕಳಿಸ್ತಾರೋ, ಇಲ್ಲ ಅವರು ಹೇಳ್ತಾರೋ ಸರಿಯಾಗಿ, ಇಲ್ಲ ಇಲ್ವೋ, ಇವರು ಕಲಿತಾರೋ ಇಲ್ವೋ ಅದು ಗೊತ್ತಿಲ್ಲ. ನನಗೆ ಗೊತ್ತಿಲ್ಲಪ್ಪ. ಆದರೆ ನನ್ನ ಹತ್ರ ತುಂಬ ಜನ ಹೇಳಿದ್ದಾರೆ, ಅಲ್ಲಿ ಕಳ್ಕೊಬಿಟ್ಟೆ, ಇಲ್ಲಿ ಕಳ್ಕೊಬಿಟ್ಟೆ, ಅಲ್ಲಿ ಹೋದೆ, ಇಲ್ಲಿ ಹೋದೆ, ಕಲೀಲಿಕ್ಕೆ ಆಗಿಲ್ಲ ಗುರುಜಿ ಸ್ವಾಮೀಜಿ ಅಂತ ನನ್ನ ಹತ್ರ ಹೇಳ್ತಾರೆ. ಆವಾಗ ನಾನೇನು ಮಾಡೋದು? ಸರಿ, ಅಲ್ಲಿ ಕತೆ ಆಯಿತು, ಇಲ್ಲಿ ಕತೆ ಆಯಿತು ಕಣಯ್ಯ, ಅದೆಲ್ಲ ಬೇಡ ಬಿಡಪ್ಪ. ಸರಿ, ಇಲ್ಲಿ ಬರ್ರಿ, ಆನ್ಲೈನ್ ಕ್ಲಾಸ್ ಇರುತ್ತೆ, ನಿಮಗೆ ಯಾವ ಬ್ಯಾಚ್ ಬೇಕೋ ಆ ಬ್ಯಾಚ್ ನಾವು ಹಾಕ್ಕೊಡ್ತೀವಿ. ಆಮೇಲೆ ಆ ಬ್ಯಾಚಲ್ಲಿ ನೀವು ಸೇರ್ಕೊಳ್ಳಿ. ನಿಮಗೆ ನಾವು ಹಂತವಾಗಿ ಸಿದ್ಧಿಗಳು ಹೇಗೆ ಮಾಡ್ಕೊಳ್ಳೋದು ಅನ್ನೋದು ಹಂತವಾಗಿ ಕಲಿಸ್ಕೊಡ್ತೀವಿ. ಯಾಕೆಂದರೆ ಅದಕ್ಕೊಂದು ಮೆಥಡ್ ಇರುತ್ತೆ, ಸಿದ್ಧಿಗಳು ಕಲಿಸೋಕ್ಕೆ ಒಂದು ಮೆಥಡ್ ಇರುತ್ತೆ. ಆದರೆ ಎಲ್ಲರಲ್ಲೂ ಒಂದು ತಪ್ಪು ಕಲ್ಪನೆ ಇರುತ್ತೆ. ಏನು ತಪ್ಪು ಕಲ್ಪನೆ? ಸಿದ್ಧಿ ಅಂದರೆ ನಮ್ಮಲ್ಲೇ ಏನೋ ಜುಮ್ ಅನ್ನೋದು, ಸುಯ್ ಅನ್ನೋದು, ಸರ್ರ್ ಅನ್ನೋದು, ಕೊಯ್ ಅನ್ನೋದು, ಇನ್ನೇನೋ ಗಡಗಡ ಅಂತ ನಡುಗ್ಸೋದು ಶರೀರನ, ಇದ್ದಕ್ಕಿದ್ದಾಗೆ ಕರೆಂಟ್ ಬಂದ್ಬಿಟ್ಟು ಸೇರ್ಕೊಬಿಡೋದು, ಬಾಯೆಲ್ಲ ಅಲ್ಲಾಡಿಸೋದು, ಏನೋ ಒಂಥರ ಭಯ ಉಡ್ಸ್ಕೊಂಡು ಬರೋದು, ಇದನ್ನೇ ಸಿದ್ಧಿ ಅಂದ್ಕೊಬಿಟ್ಟಿದ್ದಾರೆ ಕೆಲವರೆಲ್ಲ. ಹಿಂಗೆಲ್ಲ ಆಗುತ್ತಲ್ಲ, ಈ ಥರನೇ ಸಿದ್ಧಿಗಳಿರೋದು ಅಂತ ಕೆಲವರು ತಮ್ಮದೇ ಆದ ಒಂದು ಕಲ್ಪನೆ ಇರುತ್ತೋ, ಅವರೇ ಮಾಡ್ಕೊಂಡಿದ್ದಾರೋ ಅಥವಾ ಬೇರೆಯವರು ಯಾರನ್ನ ಹೇಳ್ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲಪ್ಪ. ನಿಜ ಹೇಳ್ತೀನಿ, ಇದು ಯಾವುದೂ ಸಿದ್ಧಿ ಅಲ್ಲ. ಜುಮ್ ಅನ್ನೋದು ಸಿದ್ಧಿ ಅಲ್ಲ, ಸುಯ್ ಅಂತ ಸರ್ರ ಅಂತ ಬರೋದು ಸಿದ್ಧಿ ಅಲ್ಲ, ಇನ್ನೇನೋ ಒಳಗಡೆ ಗಡಗಡಗಡ ಅಂತ ಅಲ್ಲಾಡ್ಸೋದು ಸಿದ್ಧಿ ಅಲ್ಲ. ಇದು ಯಾವುದೂ ಸಿದ್ಧಿ ಅಲ್ಲ ರೀ. ನೋಡ್ರಿ, ಇದು ಯಾವುದೂ ಸಿದ್ಧಿ ಅಲ್ಲ. ನಿಜ ಹೇಳ್ಬೇಕಂದ್ರೆ ಇವೆಲ್ಲ ಒಂಥರ ಶೆಳವರೋಗಗಳು ಅಂತ ಹೇಳ್ಕೊಬಿಡಿ ನೀವು. ಶೆಳವರೋಗ ಅಂದ್ರೆ ಗೊತ್ತಾಯ್ತಾ? ಸೆಳ್ಕೊಂಡು ಹೋಗುತ್ತಲ್ಲ ಅದು ಅನ್ಕೊಬಿಡಿ. ನೋಡ್ರಿ, ನಾವು ಯಾವುದಾದ್ರೂ ಕೆಲಸ ಮಾಡೋವಾಗ ಕೈ ಹಿಡ್ಕೊಳ್ಳುತ್ತೆ, ಕಾಲು ಹಿಡ್ಕೊಳ್ಳುತ್ತೆ, ಇನ್ನೇನೋ ಕಳಕ್ಕನ್ನುತ್ತೆ, ಕುತ್ತಿಗೆನಲ್ಲಿ ಕಳಕ್ಕನ್ನುತ್ತೆ, ಸೊಂಟದಲ್ಲಿ ಕಳಕ್ಕನ್ನುತ್ತೆ, ಇನ್ನೆಲ್ಲೋ ಕಳಕ್ಕನ್ನುತ್ತೆ. ಕೆಲಸ ಮಾಡೋಗಲ್ವಾ? ಅದು ಸಾಮಾನ್ಯ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಹೌದಾ ಇಲ್ವೋ ನೀವು ಹೇಳಿ? ಅದೇ ಐಸು, ತಣ್ಣೀರು ಸ್ನಾನ ಬೆಳಗ್ಗೆ ಮಾಡಿಬಿಟ್ರೆ ಮೈಯೆಲ್ಲ ಕಲ್ಲಾಗ್ಬಿಡುತ್ತೆ, ಮರಗಟ್ಬಿಡುತ್ತೆ. ಇದು ಸಾಮಾನ್ಯ, ನ್ಯಾಚುರಲ್. ಈ ಪ್ರಕೃತಿ ಏನಿದೆ, ಪಂಚಭೂತಗಳು, ಆಕಾಶ, ಭೂಮಿ, ವಾಯು, ಅಗ್ನಿ, ವರುಣ. ಇಲ್ಲಿ ಬೆಂಕಿ ಇರುತ್ತೆ, ಐಸ್ ಇರುತ್ತೆ, ನೀರಿರುತ್ತೆ, ಇನ್ನೊಂದು ಮತ್ತೊಂದು ಇರುತ್ತೆ. ಅದರ ಆಧಾರದ ಮೇಲೆ ನಮ್ಮ ಶರೀರನೂ
ಅಲ್ಲೆಲ್ಲಿ ಏನೋ ನರಗಳು ನಾಡಿಗಳು ಇವೆಲ್ಲ ಆಯಾ ಕಾಲಕ್ಕೆ ಗಿಡಗೊಳ್ತವೆ, ಸಡಿಲ ಆಗ್ತವೆ. ಕೆಲವು ಸಡಿಲ ಆಗ್ತವೆ, ಕೆಲವು ಸಾರಿ ಬೇಸಿಗೆನಲ್ಲಿ ಸಡಿಲ ಆಗ್ತವೆ, ಮಳೆಗಾಲದಲ್ಲಿ ಚಳಿಗಾಲದವೆ ಕುದಿ ಬೀಳ್ತವೆ. ಅವಾಗ ಒಂದೊಂದು ರೀತಿಯ ಪ್ರಕ್ರಿಯೆಗಳು ಶರೀರದಲ್ಲಿ ನಡೀತವೆ. ಈಗ ನಮ್ಮ ಮನೆ ಬಾಗಿಲು, ಕಿಟಕಿಗಳು, ಮನೆ ಬಾಗಿಲುಗಳು ಎಕ್ಸಾಂಪಲ್ ಮರದ್ದು, ಅವೇನು ಮಾಡ್ತಾವೆ ಚಳಿಗಾಲದಲ್ಲಿ ಮುಚ್ಚಿದ್ರೆ ಅವು ಕರೆಕ್ಟಾಗಿ ಕೂತ್ಕೊಳ್ಳಲ್ಲ, ಹಾಕೋಕ್ಕೆ ಆಗೋದಿಲ್ಲ ಡೋರ್ಗಳು. ನಮ್ಮ ಡೋರ್ ಅಂತೂ ಆಗಲ್ಲ ಬಿಡ್ರಿ ಹಾಕೋಕ್ಕೆ ಮಳೆಗಾಲದಲ್ಲಿ, ಗೊತ್ತಾಯ್ತಾ? ಯಾಕೆ? ಆ ಮರದ್ದು ಸಾಮಾನುಗಳು ಚಳಿಗೆ ಕುದಿ ಬೀಳ್ತವೆ. ಅದೇ ಬೇಸಿಗೆನಲ್ಲಿ ಸಡಿಲ ಬೀಳ್ತವೆ. ಆವಾಗ ನಮಗೆ ಇಲ್ಲಿ ವ್ಯತ್ಯಾಸ ಆಗ್ತಾ ಇರ್ತದೆ. ಬೇಸಿಗೆನಲ್ಲಿ ಆರಾಮಾಗಿ ನಾವು ಡೋರ್ ಹಾಕ್ತೀವಿ, ಮಳೆಗಾಲದಲ್ಲಿ ಆಗಲ್ಲ. ಅದು ಹೆಂಗಂಗೋ ವಂಕರ ಬೆಂಕಿರಿಗೆ ಆಗ್ಬಿಟ್ಟಿರ್ತದೆ ಡೋರ್ ಮರದ್ದು ಅಲ್ವಾ? ಹಾಗೆ ನಮ್ಮ ಶರೀರದಲ್ಲೂ ಹಂಗೆ ಚಳಿ ನೀರಲ್ಲಿ ತಣ್ಣೀರಲ್ಲಿ ಸ್ನಾನ ಮಾಡಿದ್ರೆ ಒಂಥರ ಆಗುತ್ತೆ, ಗೊತ್ತಾಯ್ತಲ್ಲ? ಹಾಗೆ ಧ್ಯಾನಕ್ಕೆ ಕೂತ್ಕೊಂಡು ಏಕಾಏಕಿ 5 ನಿಮಿಷ 10 ನಿಮಿಷ ಅರ್ಧ ಗಂಟೆ ಹಿಂಗೆಲ್ಲ ಅಭ್ಯಾಸ ಮಾಡಿದ್ರೆ ಏನಪ್ಪ ಆಗುತ್ತೆ? ಕಾಲುಗಳು ಹಿಡ್ಕೊಳ್ತವೆ, ಕಾಲುಗಳು ಜೋಮಾಗುತ್ತೆ, ನರನಾಡಿಗಳು ಇನ್ನೇನೋ ಆಗುತ್ತೆ, ಇನ್ನೇನೋ ಕಳಕ್ ಅನ್ನುತ್ತೆ, ಇನ್ನೇನೋ ಪಡಕ್ ಅನ್ನುತ್ತೆ. ಬಿಡ್ರಿ, ಇವೆಲ್ಲ ಅನುಭವಗಳಲ್ಲನ್ರಿ. ಇದನ್ನೇ ಯಾರಾದರೂ ಸಿದ್ಧಿ ಅಂತಾರ? ನೀವೇ ಯಾರಾದರೂ ಸಿದ್ಧಿ ಅಂತಾರನ್ರಿ? ಚಕ್ರ ಏರ್ಬಿಡ್ತು ಅಂತಾರನ್ನಿದ್ದನ್ರ? ಕುಂಡಲಿನಿ ಚಕ್ರ ಮೇಲಕ್ಕೆ ಏರ್ಬಿಡ್ತು, ಸ್ವಾದಿಷ್ಠಾನ ಆಕ್ಟಿವೇಟ್ ಆಗಿಬಿಡ್ತು, ಮಣಿಪುರಕ್ಕೆ ಆಕ್ಟಿವೇಟ್, ಈ ಥರ ಹೇಳಕ್ಕೆ ಬರುತ್ತೇನ್ರಿ? ನೀವು ಹೇಳ್ರಿ. ಅಲ್ಲ, ಶರೀರದಲ್ಲೇ ಒಬ್ಬ ವ್ಯಕ್ತಿ ಕೆಲಸ ಕಾರ್ಯ ಮಾಡೋಕೆ ಒಂಥರ ಅನುಭವ, ಮನೆ ಮೆಟ್ಲುಗಳೇರಿದ್ರೆ ಒಂಥರ ಅನುಭವ, ಬೆಟ್ಟ ಏರಿದ್ರೆ ಒಂಥರ ಅನುಭವ, ಇಲ್ಲ ಯೋಗಾಸನ ಮಾಡಿ ಕೆಳಗೆ ಕಾಲುಗಳ ಮೆತ್ತ ಇಟ್ಬಿಟ್ಟು ಇನ್ನೇನೋ ಮಾಡಿದ್ರೆ ಕಾಲುಗಳು ಕೈಗಳು ಏನಾಗ್ತಾವ್ರಿ? ಏನೋ ಒಂದು ಆಗುತ್ತೆ. ಆ ಟೈಮಲ್ಲಿ ಕೂತ್ಕೊಂಡಾಗ ಏನೋ ಒಂದು ಆಗುತ್ತಲ್ವ? ಆಗದೆ ಇರುತ್ತಾ ಶರೀರ ಅಂದಮೇಲೆ? ಶರೀರ ಅಂದಮೇಲೆ ಹಾಗೇ ಆಗುತ್ತಲ್ವ ಅಲ್ವಾ? ನಮ್ಮದೇನು ಕಲ್ಲು ಬಂಡೆನ ಏನೋ ಆಗದೆ ಇರೋಕ್ಕೆ? ಆವಾಗ ಏನಾಗುತ್ತೆ? ಈ ಥರ ಅನುಭವಗಳು ಆಗುತ್ತೆ. ಅದನ್ನೇ ಇವರು ಸಿದ್ಧಿಗಳು. ಅದೇ ಸಿದ್ಧಿ. ಹೋಗು, ಅನುಭವ ಆಗೈತೆ ನಿನಗೆ, ಸಿದ್ಧಿ ಬಂದ್ಬಿಡ್ತು ಅಂದ್ಬಿಟ್ರೆ ಹೆಂಗ್ರೆ? ಏನೋ ಹಿಡ್ಕೊಂತು ಹೊಟ್ಟೆನಲ್ಲಿ, ಇನ್ನೇನೋ ಕರಳಲ್ಲಿ ಏನೋ ಪ್ರಾಬ್ಲಮ್ ಆಯಿತು, ಇನ್ನೇನೋ ಸೊಂಟದಲ್ಲಿ ಪ್ರಾಬ್ಲಮ್ ಆಯಿತು, ಇನ್ನೇನೋ ಕೈಗಳಲ್ಲಿ ಪ್ರಾಬ್ಲಮ್, ಇನ್ನೊಂದು ಕುತ್ತಿಗೆನಲ್ಲಿ ಏನೋ ಆಯಿತು, ತಲೆನಲ್ಲಿ ಕಿವಿನಲ್ಲಿ ಮೂಗಲ್ಲಿ ಏನೋ ಒಂದು ಆಯ್ತಪ್ಪ. ಹಾಗೆ ಆಗ್ತದೆ ಕೂತ್ಕೊಂಡ್ರೆ. ಇನ್ನೇನಾಗುತ್ತೆ? ಏಕಾಏಕಿ ಕೂತ್ಕೊಬಿಟ್ರೆ. ಆದರೆ ಹಂಗಲ್ಲ, 2 ನಿಮಿಷ ಕೂರಬೇಕು, 1 ವಾರ 2 ನಿಮಿಷ ಕೂತ್ಕೊಂಡ್ಮೇಲೆ ಕದಲಬಾರ್ದು. ಹಿಂಗೆ ಕೂತ್ಕೋಬೇಕು, ಕದಲಬಾರ್ದು 2 ನಿಮಿಷ. ಏನು ಮಾಡಬೇಕು? 2 ನಿಮಿಷ ಕದಲಬಾರ್ದು. 2 ಮಿನಿಟ್ಸ್, ಓನ್ಲಿ 2 ಮಿನಿಟ್ಸ್. ಒಂದು ಮೊಬೈಲ್ ಇಟ್ಕೊಳ್ಳಿ ಮುಂದ್ಗಡೆ, ಇಲ್ಲ ಒಂದು ಗಡಿಯಾರ ಇಟ್ಕೊಳ್ಳಿ, ಕರೆಕ್ಟಾಗಿ ಟೈಮ್ ನೋಡ್ಕೊಳ್ಳಿ ನೀವು ಕೂತ್ಕೊಳ್ಳೋವಾಗ. ಆಮೇಲೆ 2 ನಿಮಿಷ ಕದಲಬಾರ್ದು. ಎಷ್ಟು ದಿನ? 1 ವಾರ ಈ ರೀತಿ ಅಭ್ಯಾಸ ಮಾಡಿ. ಬರೀ 2 ನಿಮಿಷ ಅಪ್ಪ ನಾನು ಕೇಳೋದು, ಅದಕ್ಕೆ ಮೇಲೆ ಕೇಳಲ್ಲ. 1 ವಾರ ಹಂಗೆ ಮಾಡಿ. ಆಮೇಲೆ ಮುಂದಿನ ವಾರ ಹೆಂಗೆ ಮಾಡ್ತೀರಾ? 5 ನಿಮಿಷ ಕೂತ್ಕೊಳ್ಳಿ, ಅಂದರೆ ಕದಲಬಾರ್ದು. ನೋಡ್ರಿ, ಪ್ರಾರಂಭದಲ್ಲಿ ಕೂತ್ಕೊಂಡಾಗಿಂದ ಲಾಸ್ಟ್ವರೆಗೂ ಯಾವ ಕಾರಣಕ್ಕೂ ಕದಲಬಾರ್ದು. ಒಳ್ಳೆ ಮನೆಯಲ್ಲಿ ಇರುತ್ತಲ್ಲ, ಏನಿರುತ್ತೆ ಮನೆಯಲ್ಲಿ? ಹೇಳಿ, ಭೀಮ್ ಅಂತಾರೆ, ಕಂಬ ಗರುಡು ಕಂಬ ಇರುತ್ತಲ್ಲ ದೇವಸ್ಥಾನ ಮುಂದೆ, ಆ ಥರ ಕಂಬದ ಥರ ಇರಬೇಕು ನಾವು. ಕದಲಬಾರ್ದು, ಒಂದು ಚೂರು ಕೂಡ ಕದಲಬಾರ್ದು. ಕಲ್ಲು ಕಂಬ ಇರುತ್ತಲ್ಲ, ಗರುಡು ಕಂಬ ಅಂತಾರೆ ಅದನ್ನು. ದೇವಸ್ಥಾನದ ಮುಂದೆ ಇರುತ್ತೆ ಒಂದು ಕಂಬ, ದೀಪ ಹಚ್ತಾರೆ ಅದ ಮೇಲೆ. ಅಥವಾ ಮನೆಗಳಲ್ಲಿ ಭೀಮ್ ಅಂತಾರೆ, ಕಂಬಗಳು, ದೂಲಗಳು ಅಂತಾರೆ. ಆ ಥರ ನಾವು ಇರಬೇಕು. ಒಂಚೂರು ಕದಲಬಾರ್ದು. ಪ್ರಾರಂಭದಲ್ಲಿ 1 ವಾರ 2 ನಿಮಿಷ, ಆಮೇಲೆ ಇನ್ನೊಂದು ವಾರ 5 ನಿಮಿಷ ಕೂತ್ಕೋಬೇಕು. ಆಮೇಲೆ ಇನ್ನು ಮುಂದಕ್ಕೆ ಹೋದರೆ 15 ದಿನ ಆದಮೇಲೆ, 2 ವಾರ ಕಳೆದ್ಮೇಲೆ 20 ನಿಮಿಷ, ಆಮೇಲೆ 3 ವಾರ ಕಳೆದ್ಮೇಲೆ ಅರ್ಧ ಗಂಟೆ ಕೂತ್ಕೋಬೇಕು. ಯಾವ ಕಾರಣಕ್ಕೂ ಕಾಲು, ಕೈ, ಕಿವಿ, ಮೂಗು ಹಿಂಗೆ ನೋಡೋದು, ಹಂಗೆ ನೋಡೋದು, ಹಿಂಗೆ ಕಣ್ಣು ಬಿಡೋದು, ಹಿಂಗೆ ಅನ್ನೋದು, ಹಂಗೆ ಅನ್ನೋದು ಇವೆಲ್ಲ ಮಾಡೋಂಗಿಲ್ಲ. ಕೂತ್ಕೊಂಡ್ಮೇಲೆ ಗರಡ್ಗಮ್ ಥರ ಇರಬೇಕು. ಗೊತ್ತಾಯ್ತಲ್ಲ? ಆ ಟೈಮಲ್ಲಿ ಸರ್ಪ ಬರಲಿ, ಬೆಕ್ಕ ಬರಲಿ, ಏನೇ ಬರಲಿ, ನಿಮ್ಮ ಹತ್ರ ನಾಯಿ ಬರಲಿ, ಏನೇ ಬರಲಿ, ನೀವು ಕದಲಬಾರ್ದು. ನಾಯಿ ಬಂದು ನಿಮ್ಮ ಮೂತಿ ಎಲ್ಲ ನೆಕ್ತಾ ಆದರೂ ನೀವು ಕದಲಬಾರ್ದು. ಅದು ನಿಜವಾದ ಶಿಸ್ತು ಅಂದರೆ. ಆವಾಗ ಆ ರೀತಿ ಅಭ್ಯಾಸ ಮಾಡ್ಕೋಬೇಕು. ಅರ್ಧ ಗಂಟೆ ಕೂತ್ಕೊಳ್ಳೋದು ಅಭ್ಯಾಸ ಮಾಡ್ಕೊಬಿಟ್ರೆ 1 ತಿಂಗಳು ಹಿಡಿಯುತ್ತೆ ಅರ್ಧ ಗಂಟೆ ಕೂತ್ಕೊಳ್ಳೋಕ್ಕೆ. ದಿನಕ್ಕೆ ನೀವು 1 ಸಾರಿ ಆದರೂ ಮಾಡಿ, 2 ಸಾರಿ ಆದರೂ ಮಾಡಿ, 3 ಸಾರಿ ಆದರೂ ಮಾಡಿ, ಒಟ್ಟಿನಲ್ಲಿ ನೀವು ಕೂತ್ಕೊಂಡ್ಮೇಲೆ ಅಷ್ಟಷ್ಟು ನಿಮಿಷ ಕದಲಬಾರ್ದು. ಇದು ಧ್ಯಾನದ ಪದ್ಧತಿ. ಗೊತ್ತಾಯ್ತಲ್ಲ? ಹಾಗೇ ಮಾಡಿ. ಯಾವ ದೇವರು ನಿಮ್ಗಿಷ್ಟ? ಗಣಪತಿ ಇಷ್ಟನಾ? ಗಣಪತಿ ಮಂತ್ರ ಉಪದೇಶ ಪಡ್ಕೊಳ್ಳಿ, ಅದನ್ನು ಧ್ಯಾನ ಮಾಡಿ. ಮನಸ್ಸಿನಲ್ಲಿ ಹೇಳ್ಕೋಬೇಕು, ಜೋರಾಗಿ ಹೇಳ್ಕೊಬಾರ್ದು. ಮನಸ್ಸಿನಲ್ಲಿ ನಿಮಗೆ ಮಾತ್ರ ಕೇಳಿಸ್ಬೇಕು, ಬಾಯಿ ಬಿಟ್ಟು ಹೇಳ್ಕೋಬೇಕು. ಬಾಯಿ ಬಿಟ್ಟು ಹೇಳಬೇಕು, ಆದರೆ ನಿಮ್ಮ ಕಿವಿಗೆ ಮಾತ್ರ ಕೇಳಿಸ್ಬೇಕು, ಬೇರೆಯವ್ರಿಗೆ ಕೇಳಿಸ್ಬಾರ್ದು. ನೆನ್ಪಿಟ್ಕೊಳ್ಳಿ, ಬಾಯಿ ಬಿಟ್ಟು ಹೇಳ್ಕೊಂಡಾಗ ಮಂತ್ರ ನಿಮ್ಮ ಕಿವಿಗೆ ಮಾತ್ರ ಕೇಳಿಸ್ಬೇಕು, ಬೇರೆಯವ್ರಿಗೆ ಕೇಳಿಸ್ಬಾರ್ದು. ಅಥವಾ ಬಾಯಿ ಬಿಟ್ಟು ಹೇಳ್ಕೊಬೇಡಿ, ಹಂಗೆ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ, ಪರವಾಗಿಲ್ಲ. ಇನ್ನೂ ಹೆಚ್ಚಿನ ಮಾರ್ಕ್ಸ್ ಬರುತ್ತೆ. ನೋಡ್ರಿ, ಮನಸ್ಸಿನಲ್ಲೇ ಹೇಳ್ಕೊಂಡ್ರೆ, ಬಾಯಿ ಬಿಡ್ದಿರ ಮನಸ್ಸಿನಲ್ಲೇ ಹೇಳ್ಕೊಂಡ್ರೆ ಹೆಚ್ಚಿನ ಮಾರ್ಕ್ಸ್ ಬರುತ್ತೆ. ಬಾಯಿ ಬಿಟ್ಟು ನಿಮಗೆ ಕೇಳ್ಸಂಗೆ ಹೇಳ್ಕೊಂಡ್ರೆ ಅದಕ್ಕಿಂತ ಕಮ್ಮಿ ಮಾರ್ಕ್ಸ್ ಬರುತ್ತೆ. ಅದೇ ಜೋರಾಗಿ ಹೇಳ್ಕೊಂಡ್ರೆ ಇನ್ನೂ ಕಮ್ಮಿ ಮಾರ್ಕ್ಸ್ ಬರುತ್ತೆ. ಜೋರಾಗಿ ಹೇಳ್ಕೊಂಡ್ರೆ ತುಂಬ ಕಮ್ಮಿ ಮಾರ್ಕ್ಸು.
ಸ್ವಲ್ಪ ನಿಮಗೆ ಕಿವಿ ಕೇಳ್ಸಂಗೆ ಹೇಳ್ಕೊಂಡ್ರೆ ಇನ್ನು ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಬರುತ್ತೆ, ನಂಬರ್ ಬರುತ್ತೆ ನಿಮಗೆ. ಇಲ್ಲ ಮನಸ್ಸಲ್ಲಿ ಹೇಳ್ಕೊತೀವಿ ನಾವು ತುಟಿ ಅಲ್ಲಾಡ್ಸಲ್ಲ ಅಂದರೆ ಹೆಚ್ಚಿನ ಮಾರ್ಕ್ಸ್ ಬರುತ್ತೆ. ಗೊತ್ತಾಯ್ತಾ? ಅದು ಮನಸ್ಸಿನಲ್ಲೇ ಹೇಳ್ಕೊಂಡ್ರೆ ಮಾನಸಿಕ ಜಪ ನೆನ್ಪಿಟ್ಕೊಳ್ಳಿ, ಮಾನಸಿಕ ಜಪಕ್ಕೆ ಹೆಚ್ಚಿನ ಶಕ್ತಿ ಇರುತ್ತೆ, ಬೆಲೆ ಇರುತ್ತೆ. ಗೊತ್ತಾಯ್ತಲ್ಲ? ಗಣಪತಿ ದೇವರ ಫಸ್ಟು ಸಿದ್ಧಿ ಮಾಡ್ಕೋಬೇಕಾ, ಈ ರೀತಿ ಅಭ್ಯಾಸ ಮಾಡಿ. ಕುಮಾರಸ್ವಾಮಿನ ಈ ರೀತಿ ಅಭ್ಯಾಸ ಮಾಡಿ. ಗೊತ್ತಾಯ್ತಲ್ಲ? ಆಮೇಲೆ ನೆಕ್ಸ್ಟು ಬೇರೆ ಬೇರೆ ದೇವರುಗಳು ನಿಮ್ಗೇನು ಬೇಕೋ ಅದು ಮಾಡ್ಕೊಳ್ಳಿ. ಆದರೆ ಉಪದೇಶ ಪಡ್ಕೊಂಡ್ರೆ ಒಳ್ಳೇದು. ಗುರುಗಳ ಹತ್ರ ಉಪದೇಶ ಪಡ್ಕೋಬೇಕು, ಸಲಹೆ ಕೇಳಬೇಕು. ಹಂಗಂತ ನೀವು ಬೆಳಗ್ಗೆನೇ ಹೇಳಿ 4:15 ಹೇಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿ ನಾನು ಹೇಳೋದಿಲ್ಲ. ನಾನು ಹಿಂದಿನ ವೀಡಿಯೋ ಹಾಕಿದ್ದೀನಿ ನೋಡಿ ಹಿಂದಿನ ವೀಡಿಯೋ ಹಾಕಿದ್ದೀನಿ, ಮಂತ್ರ ತಂತ್ರ ಯಂತ್ರ ಹಿಂದಿನ ವೀಡಿಯೋ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ದಯವಿಟ್ಟು ಅದು ನೋಡಿ, ಅದರಲ್ಲೆಲ್ಲ ಹೇಳಿದ್ದೀನಿ. ಹಿಂದಿನ ವೀಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ನೋಡಿ. ಗೊತ್ತಾಯ್ತಾ? ಇದು ಅಲ್ಲಿಂದ ಮುಂದುವರೆದ ಭಾಗ ಅಂತ ಹೇಳ್ಕೊಳ್ಳಿ, ಅಲ್ಲಿಂದ ಮುಂದುವರೆದ ಭಾಗ ಅಂತ ಹೇಳ್ಕೊಳ್ಳಿ. ನೀವು ನೋಡಿದರೆ ಓಕೆ, ಕಂಟಿನ್ಯೂ ಮಾಡಿ. ನೋಡಿಲ್ಲ ಅಂದರೆ ಹಿಂದಿನ ವೀಡಿಯೋಲ್ಲಿ ನೋಡಿ, ಸರಿನಾ? ನಿಮಗೆ ನೀಟಾಗಿ ಸಿದ್ಧಿ ಮಾಡ್ಕೊಳ್ಳೋದು ಹೆಂಗೆ, ಮಂತ್ರ ತಂತ್ರ ಯಂತ್ರ ಅದರಲ್ಲಿ ಹೇಳಿದ್ದೀನಿ, ಅರ್ಥ ಆಗುತ್ತೆ. ಓಕೆನಾ? ಏನು ಹೇಳಿದೆ ನಾನು? 2 ನಿಮಿಷ ಕದಲಬಾರ್ದು 1 ವಾರ, 2ನೇ ವಾರ 5 ನಿಮಿಷ ಕದಲಬಾರ್ದು, ಆ ಥರ ಕೂತ್ಕೋಬೇಕು. 3ನೇ ವಾರ 15 ನಿಮಿಷ ಕದಲಬಾರ್ದು, 4ನೇ ವಾರ 20 ನಿಮಿಷ, 5ನೇ ವಾರ 25 ನಿಮಿಷ, 6ನೇ ವಾರ 30 ನಿಮಿಷ ಕೂರೋದು ಬರ್ಬೇಕು ನಿಮಗೆ. ಅವ ಫುಲ್ಲು ಕಾಲುಗಳು ಸೊಂಟ ಮೈ ಎಲ್ಲ ನೋವಿಗಿರೋಕ್ಕಾಗಲ್ಲ. ಯಾಕಂದರೆ ಅರ್ಧ ಗಂಟೆ ನೀವು ಕೂರೋದು ಯಾವಾಗ ಅಭ್ಯಾಸ ಮಾಡ್ಕೊಬಿಟ್ರಿ, ಪಾದ ದಿನ ಕೂತು 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 ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ, ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಕೂರಬೇಕು. ಸುಮ್ಮನೆ ಒಂದು ಸಾರಿ ಕೂತ್ರೂ ಪ್ರಯೋಜನ ಬರೋಲ್ಲ. ಆ ರೀತಿ ಕೂತು ಕೂತು 1 ತಿಂಗಳು ಪ್ರಾಕ್ಟೀಸ್ ಮಾಡೋದಕ್ಕೆ ನಿಮ್ಮ ಶರೀರ ಹೆಂಗಾಗ್ಬಿಡುತ್ತೆ ಗೊತ್ತನ್ರಿ? ಹೊಸ ಶರೀರ ಆಗಿಬಿಡುತ್ತೆ, ದಿವ್ಯ ಶರೀರ ಆಗಿಬಿಡುತ್ತೆ. ಈ ಹಳೆ ಶರೀರ ಹೊರಟೋಗ್ತದೆ ನಿಮ್ಮದು, ಪಾಪಿ ಶರೀರ. ನೀವೇನೇ ಪಾಪಗಳು ಮಾಡಿರೋ ಅದೆಲ್ಲ ನಾಶ ಆಗುತ್ತೆ ಹಳೆ ಶರೀರದಲ್ಲಿ. ಈ ಜಡ ಭೌತಿಕ ಶರೀರ ದಿವ್ಯ ಶರೀರ ಆಗುತ್ತೆ, ಅಂದರೆ ದೇವತಾ ಶರೀರ ಆಗುತ್ತೆ. ಅಷ್ಟೊತ್ತಿಗೆ ನಿಮ್ಮ ಕನಸುಗಳಲ್ಲಿ ದೇವ್ರು ಬರುತ್ತೆ. ಅವಾಗ ನೀವು ವರ ಕೇಳ್ಕೋಬೇಕು. ನೀವೇ ಮೊದಲೇ ಪ್ರಿಪೇರ್ ಆಗಿರಬೇಕು. ಕನಸಿನಲ್ಲಿ ದೇವ್ರು ಬಂದರೆ ನಾನೇನು ವರ ಕೇಳಬೇಕು, ಅದಕ್ಕೆ ಪ್ರಿಪೇರ್ ಆಗಿರಬೇಕು. ಒಂದು ವೇಳೆ ರಿಯಲ್ಲಾಗೆ ಬಂದು ನಿಂತ್ಕೊಬಿಟ್ರು, ನಿಂತ್ಕೊತಾರೆ. ನಿಮ್ಮಲ್ಲಿ ಆ ತಾಕತ್ತಿದ್ರೆ ಖಂಡಿತ ನಿಂತ್ಕೊತಾರೆ. ಆವಾಗ ಏನು ವರ ಕೇಳಬೇಕು, ಗಡಿಬಿಡಿ ಆಗಬಾರ್ದು, ಭಯ ಬೀಳಬಾರ್ದು. ಭಯ ಬಂದ್ಬಿಡುತ್ತೆ, ಎಲ್ಲೆಲ್ಲದ ಭಯ ಉಟ್ಕೊಬಿಡುತ್ತೆ. ಅಲ್ಲ ರೀ, ನಮ್ಮ ಹತ್ರ ಯಾರೊಬ್ಬ ಪೊಲೀಸಪ್ಪ ಆ ಡ್ರೆಸ್ ಹಾಕೊಂಡು ಬಂದನೇ ಎದುರ್ಕೊಳ್ತೀವಿ. ಪೊಲೀಸಪ್ಪರ ಡ್ರೆಸ್ ಹಾಕೊಂಡು ಬಂದರೆ ಎದರಲ್ವ ನಾವು? ಯಾರೊಬ್ಬ MLA ಬಂದು ನಿಂತ್ಕೊಬಿಟ್ಟ ಎದರಲ್ವ? ಯಾವುದೋ ಒಂದು ಆಫೀಸ್ಗೆ ನಾವು ಹೋಗ್ತೀವಿ, ಎಲ್ಲ ಹೊಸ ಜಾಗ, ಇಲ್ಲ ನಮ್ಮಂಥ ಗುರೂಜಿಗಳು, ಇಲ್ಲ ಆಫೀಸ್ನಲ್ಲಿ ಯಾರೋ ಒಬ್ಬ ಓನರ್, ಫ್ಯಾಕ್ಟ್ರಿ ಓನರು, ಇಲ್ಲ ಪೊಲೀಸು, ನಮಗೆ ಅನುಭವ ಇಲ್ಲ, ಅಲ್ಲಿ ಹೋಗ್ತೀವಿ. ಹೋದಾಗ ಅವ್ರು ನೋಡಿದ ತಕ್ಷಣ ನಮ್ಗೆ ಭಯ ಆಗುತ್ತೆ. ಹೊಸ ಜಾಗ, ಹೊಸ ವ್ಯಕ್ತಿ ಅಲ್ವಾ? ಹಂಗಿರೋವಾಗ ದೇವರೇ ಬಂದುಬಿಟ್ರೆ ಏನಾಗುತ್ತೆ ರೀ? ದೇವರೇ ಬಂದುಬಿಟ್ರೆ ಏನಾಗುತ್ತೆ? ನೀವು ಯೋಚನೆ ಮಾಡಿರಿ. ಅಲ್ಲ, ಅಷ್ಟು ಭಯ ಭೀತಿ ಉಟ್ಕೊಳ್ಳುತ್ತೆ. ಅದಕ್ಕೆ ಮೊದಲೇ ಪ್ರಿಪೇರ್ ಆಗಬೇಕು ನಾವು. ಈ ರೀತಿ ಅಭ್ಯಾಸ ಮಾಡಿಕೊಂಡು ಒಂದು ಮುಂದೆ ಫೋಟೋ ಇಟ್ಕೊಳ್ಳಿ. ಫೋಟೋ ಇಟ್ಕೊಂಡು ನೋಡ್ಕೊಂಡು ಧ್ಯಾನ ಮಾಡಿ. ಗೊತ್ತಾಯ್ತಲ್ಲ? ಶಿವ ಇರಲಿ, ವಿಷ್ಣು ಇರಲಿ, ಬ್ರಹ್ಮಾಜಿ, ಸರಸ್ವತಿ ಇರಲಿ, ಯಾರೇ ನಿಮ್ಮ ಇಷ್ಟವಾದ ದೇವರು, ಹನುಮಂತ ಇರಲಿ, ರಾಮ ಇರಲಿ, ಅದು ನಿಮ್ಮಿಷ್ಟ. ಈ ರೀತಿ ನೀವು ಅಭ್ಯಾಸ ಮಾಡಿದಾಗ ಏನಪ್ಪ ಆಗುತ್ತೆ ಅಂದರೆ, ದಿನೇ ನಿಮ್ಗೆ ಅಭ್ಯಾಸ ಆಗಿ ಶಾರೀರಿಕವಾಗಿ ಶಾರೀರಿಕವಾಗಿ ಫಿಟ್ ಆಗ್ತೀರ. ಅಂದರೆ ದೈಹಿಕ ಬಲ ಸದೃಢವಾಗಿರುತ್ತೆ ನಿಮಗೆ, ದೈಹಿಕವಾಗಿ ನಿಮ್ಮ ಬಲ ಹೆಚ್ಚಾಗಿರುತ್ತೆ. ಹಾಗೆ ಮಾನಸಿಕವಾಗಿ ಕೂಡ ನೀವು ಒಳ್ಳೆ ಶಕ್ತಿಶಾಲಿಗಳಾಗಿರ್ತೀರ. ಮಾನಸಿಕವಾಗಿ ತಡ್ಕೊಳ್ಳೋ ಸಾಮರ್ಥ್ಯ ಇರುತ್ತೆ. ಒಳ್ಳೆಯ ವ್ಯಕ್ತಿತ್ವ, ಭಾವನೆಗಳು, ಒಳ್ಳೆಯ ಗುಣಗಳು, ಹಾಗೆ ಧೈರ್ಯ, ಸಾಹಸ ಇದೆಲ್ಲ ನಿಮ್ಮಲ್ಲಿ ಬಂದಿರುತ್ತೆ ಮಾನಸಿಕವಾಗಿ. ಹಾಗೆ ನಿಮ್ಮ ಪಂಚಪ್ರಾಣಗಳಿರುತ್ತೆ ನಿಮ್ಮಲ್ಲಿ. ಅದರಲ್ಲಿ 2 ದಶವಾಯು 10 ಪ್ರಾಣಗಳು, ಇನ್ನೂ ಒಂದು ಎಕ್ಸ್ಟ್ರಾ ಇರುತ್ತೆ. ಓಕೆನಾ? ಇದೆಲ್ಲ ನೀವು ಆನ್ಲೈನ್ ಕ್ಲಾಸಲ್ಲಿ ಕಲಿಬೇಕು. ಅವಾಗ ಏನಾಗುತ್ತೆ, ನಿಮ್ಮಲ್ಲಿ ಪ್ರಾಣಗಳು ಕೂಡ ಒಳ್ಳೆ ಶಕ್ತಿಶಾಲಿ ಆಗ್ತವೆ. ಕುಂಡಲನೇ ಶಕ್ತಿ ಅಂದರೆ ಸುಮ್ಮನೆ ಹಂಗೆ ಏರುತ್ತೆ, ಸುಯಿ ಅನ್ನುತ್ತೆ, ಸರ್ರ ಅನ್ನುತ್ತೆ, ಇದೆಲ್ಲ ರೀ. ದೈವತ್ವ ನಮ್ಮಲ್ಲಿ ಯಾವಾಗ ದರ್ಶನ ಕೊಡುತ್ತೆ, ಆ ದೈವತ್ವದ ಶಕ್ತಿ ನಮ್ಮಲ್ಲಿ ಸೇರ್ಕೊಬಿಡುತ್ತೆ, ಐಕ್ಯ ಆಗಿಬಿಡುತ್ತೆ. ಅದನ್ನು ಸಿದ್ಧಿ ಅಂತಾರೆ. ಯಾವುದೇ ಒಂದು ಒಳ್ಳೆಯ ಶಕ್ತಿ ಆಗಲಿ, ಯಾವುದೇ ಒಂದು ದುಷ್ಟ ಶಕ್ತಿ ಆಗಲಿ, ಅದು ನಮಗೆ ಕಾಣಿಸಿ ನಮ್ಮಲ್ಲಿ ಸೇರ್ಕೊಬಿಡುತ್ತೆ ಆವಾಗಲೇ. ಅದು ಮಾತಾಡೋದಿಲ್ಲ, ನೆನ್ಪಿಟ್ಕೊಳ್ಳಿ. ನಾವೇ ವರ ಕೇಳ್ಕೋಬೇಕು, ನಾವೇ ಆಶೀರ್ವಾದ ಪಡ್ಕೋಬೇಕು. ಅವ್ರು ಬರೀ ಹಿಂಗಿರ್ತಾರೆ ದೇವತಾ ಶಕ್ತಿ, ಆಮೇಲೆ ನಮ್ಮಲ್ಲಿ ಸೇರ್ಕೊಬಿಡ್ತಾರೆ. ಮಾಯ ಆಗಿ ಓಡೋಗೋದಿಲ್ಲ ಅವರು. ಈಗ ಗೊತ್ತಾಯ್ತಲ್ಲ? ಹೀಗೆ ಮೊದಲು ಹೇಗೆ ಕೂರಬೇಕು ಧ್ಯಾನಕ್ಕೆ, 2 ನಿಮಿಷ, 5 ನಿಮಿಷ, 10 ನಿಮಿಷ, ಒಂದೊಂದು ವಾರ ಆದಮೇಲೆ. ಆದರೆ ಅದನ್ನು ನೀವು ಬೆಳಗ್ಗೆನೇ ಹೇಳ್ಬೇಕಂತೇನಿಲ್ಲ. ಯಾವ ಸಮಯದಲ್ಲಿ ನಿಮಗೆ ಅವಕಾಶ ಸಿಗುತ್ತೆ ಆ ಸಮಯದಲ್ಲಿ ಮಾಡಿ. ನಿಮ್ಮ ಆಫೀಸಲ್ಲಿದ್ದೀರಾ, ಅಲ್ಲಿ ಬಿಡುವಿದೆಯಾ 10 ನಿಮಿಷ, ಅಲ್ಲಿ ಮಾಡಿ.
ನಿಮ್ಮ ಫ್ಯಾಕ್ಟ್ರಿಯಲ್ಲಿದ್ದೀರಾ, ಅಲ್ಲಿ ಬಿಡುವಿದೆಯಾ, ಅಲ್ಲೆಲ್ಲೋ ಒಂದು ಕಡೆ ಕೂತ್ಕೊಂಡು ಮಾಡಿ, ಗೊತ್ತಾಯ್ತಾ. ಆದರೆ ಕದಲಬಾರ್ದು, ನೆನ್ಪಿಟ್ಕೊಳ್ಳಿ. ಸ್ಟ್ರಿಕ್ಟಾಗಿ ಮಾಡಬೇಕು. ಬರೀ 2 ನಿಮಿಷ ಕೊರ್ರಿ, 5 ನಿಮಿಷ ಕೊರ್ರಿ, ಅದು ನಿಮ್ಮಿಷ್ಟ. ಕೂತಷ್ಟು ಸಮಯ ಕರೆಕ್ಟಾಗಿರ್ಬೇಕು ನೀವು, ಫಿಟ್ಟಾಗಿ, ಸ್ಟ್ರಿಕ್ಟಾಗಿ, ಶ್ರದ್ಧೆಯಿಂದ, ಓಕೆನಾ. ಇಷ್ಟು ಮಾಡಿದ್ರೆ ಖಂಡಿತ ನಿಮಗೆ ದೇವತಾ ಶಕ್ತಿಗಳು ಒಲಿಯುತ್ತೆ, ಸಿದ್ಧಿಗಳು ಒಲಿಯುತ್ತೆ, ಶಕ್ತಿಗಳು ನಿಮ್ಮಲ್ಲಿ ಇರುತ್ತೆ, ದೈವತ್ವ ಬೆಳೆಯುತ್ತೆ, ಯೋಗ ಶಕ್ತಿ ಬೆಳೆಯುತ್ತೆ. ಆಮೇಲೆ ನೀವು ಏನು ಅಂದ್ಕೊಂಡ್ರೆ, ಏನು ಮನಸ್ಸಿನಲ್ಲಿ ಅಂದ್ಕೊತೀರಿ, ಏನೋ ಒಂದು ಬೇಕು ಅಂತ, ಅದು ಬರುತ್ತೆ. ನೀವು ಒಳ್ಳೆಯದಾದರೂ ಬಯಸಿ, ಕೆಟ್ಟದಾದರೂ ಬಯಸಿ ಬರುತ್ತೆ. ಎಷ್ಟು ಬೇಗನೆ ಬರುತ್ತಂದರೆ ಕೇವಲ 3 ದಿನದಲ್ಲಿ ಬರ್ಬೋದು, ವಾರದಲ್ಲಿ ಬರ್ಬೋದು. ನಿಮ್ಮಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅಷ್ಟು ಬೇಗನೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಸಿಗುತ್ತೆ. ನೀವೇನು ಸಾಧಿಸ್ಬೇಕಂದ್ರೂ ಖಂಡಿತ ಸಾಧಿಸ್ತೀರ. ಇದರಲ್ಲಿ ಯಾವುದೇ ಡೌಟ್ ನಿಮ್ಗೆ ಬೇಡ. ಎಲ್ಲರಲ್ಲೂ ಒಂದೇ ಶಕ್ತಿ, ನಿಮ್ಮಲ್ಲೂ ಒಂದೇ ಶಕ್ತಿ, ನನ್ನಲ್ಲೂ ಒಂದೇ ಶಕ್ತಿ. ಆದರೆ ಯಾರು ಅದನ್ನು ಕಷ್ಟಪಟ್ಟು ಸಾಧನೆ ಮಾಡಿ ಹೊರಗೆ ತರ್ತಾರೆ, ಅವರು ಗುರುಗಳಾಗ್ತಾರೆ, ಅವರು ಯೋಗಿಗಳಾಗ್ತಾರೆ ಅಷ್ಟೇ. ಒಂದು ವೇಳೆ ನನಗಿಂತ ಮುಂಚೆ ನೀವೇ ಸಾಧನೆ ಮಾಡಿದ್ರೆ ನೀವೇ ದೊಡ್ಡ ವ್ಯಕ್ತಿ, ನೀವೇ ದೊಡ್ಡ ಗುರುವು, ಇನ್ಯಾರು ನಾನಾ? ಖಂಡಿತ ಅಲ್ಲ. ಹಾಗೆ ಎಲ್ಲರಲ್ಲೂ ಹೆಣ್ಣಾಗಲಿ ಗಂಡಾಗಲಿ, ಯಾವುದೇ ಜಾತಿ ಧರ್ಮ ಕುಲ ಗೋತ್ರ ಆಗಲಿ, ಕಷ್ಟಪಟ್ಟು ಯಾರು ಸಾಧನೆ ಮಾಡ್ತಾರೆ ಅವರಲ್ಲಿ ಆ ದಿವ್ಯ ಶಕ್ತಿ ಬೆಳಗುತ್ತೆ. ಎಲ್ಲರಲ್ಲೂ ದೈವತ್ವ ಇರುತ್ತೆ, ಎಲ್ಲ ಕಡೆ ದೈವತ್ವ ಇರುತ್ತೆ. ಅದು ಬೆಳೆಯುತ್ತೆ. ಬೆಳೀಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕಷ್ಟೆ. ಬೆಳೀಲಿಕ್ಕೆ ನಾವೇನು ಮಾಡಬೇಕು? ಅವಕಾಶ ಮಾಡಿಕೊಡಬೇಕು. ಹೇಗೆ ಅವಕಾಶ ಮಾಡಿಕೊಡೋದು? ನಮ್ಮಲ್ಲಿ ಒಳ್ಳೆಯ ಗುಣಗಳಿರಬೇಕು, ಸಮಯಕ್ಕೆ ಸರಿಯಾಗಿ ಧ್ಯಾನಕ್ಕೆ ಕೂತ್ಕೋಬೇಕು, ಎಲ್ಲಂದ್ರೆ ಅಲ್ಲಿ ಧ್ಯಾನಕ್ಕೆ ಕೂತ್ಕೋಬೇಕು, ಎಲ್ಲೋ ಒಂದು ಒಳ್ಳೆಯ ಜಾಗ ನೋಡಿ 2 ನಿಮಿಷ 5 ನಿಮಿಷ ಹೀಗೆ ಮಾಡಬೇಕು. ನಿಮ್ಗೆ ಇಷ್ಟವಾದ ದೇವರನ್ನ ಧ್ಯಾನ ಮಾಡಿ. ನಾನು ಬೇಡ ಅನ್ನಲ್ಲ, ಬೆಳಗ್ಗೆನೇ ಹೇಳ್ಬೇಕಂತೂ ನಾನು ಹೇಳಲ್ಲ, ಗೊತ್ತಾಯ್ತಲ್ಲ. ಹೀಗೆ ನೀವು ಮಾಡಬೇಕು, ಗೊತ್ತಾಯ್ತಲ್ಲ. ಹಾಗೆ ಮಾಡಿದ್ರೆ ನೀವು ಒಳ್ಳೆಯ ಆಹಾರ ತಿನ್ನಿ, ಒಳ್ಳೆಯದನ್ನು ಕುಡೀರಿ, ಒಳ್ಳೆಯದನ್ನು ತಿನ್ನಿ, ಒಳ್ಳೆಯದನ್ನು ಮಾತಾಡಿ, ಒಳ್ಳೆಯ ರೀತಿ ಹೋಗಿ. ಖಂಡಿತ ದೈವ ಆದಷ್ಟು ಬೇಗನೆ, ಅದರಲ್ಲೂ ಕಲಿಯುಗದಲ್ಲಿ, ಅದರಲ್ಲೂ ಈ ಕಂತ್ರಿಗ, ಕಲಿಯುಗ ಯಾವಾಗ ಆಗೋಯ್ತು ಬಿಡ್ರಿ, ಇದು ಕಂತ್ರಿಗ. ಈ ಕಂತ್ರಿಯುಗದಲ್ಲಿ ಅತಿ ಬೇಗನೆ ಫಲ ಸಿಗುತ್ತೆ, ನೆನ್ಪಿಟ್ಕೊಳ್ಳಿ. ಯಾಕೆ ಅತಿ ಬೇಗನೆ ಸಿಗುತ್ತೆ ಅಂದರೆ, ಎಲ್ಲರೂ ಕೆಟ್ಟವ್ರೆ, ಬರೀ ನಮ್ಮ ಸುತ್ತಲೂ ಕೆಟ್ಟವ್ರೆ, ಬರೀ ನಮ್ಮ ಸುತ್ತಲೂ ಕೆಟ್ಟ ಘಟನೆಗಳೇ ನಡೀತವೆ, ಬರೀ ಇಲ್ಲಿ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಅದಕ್ಕೆ ದೇವರು ನಮಗೆ ರಿಯಾಯಿತಿ ಕೊಡ್ತಾನೆ, ಟ್ಯಾಕ್ಸ್ ಫ್ರೀ ಕೊಡ್ತಾನೆ. ಅತಿ ಸುಲಭವಾಗಿ ನಾವು ಕಡಿಮೆ ಸಮಯದಲ್ಲಿ ನಾವು ಸಕ್ಸಸ್ ಆಗ್ಬೋದು. ಯಾಕಂದರೆ ಎಲ್ಲ ಕಡೆ ಗೊಂದಲ, ಎಲ್ಲರೂ ಅಡ್ಡದಾರಿ ತೋರಿಸವ್ರೆ. ಇಂಥವ್ರ ಮಧ್ಯೆ ನಾವು ಬಿಡಿಸ್ಕೊಂಡು ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಬಿಡ್ತಾನೆ. ಆದರೆ ನಾವು ಸಿಕ್ಕಾಕೋಬಾರ್ದು, ಚಕ್ರವ್ಯೂಹದಲ್ಲಿ ನಾವು ಸಿಕ್ಕಾಕೋಬಾರ್ದು. ಈ ಒಂದು ಯುದ್ಧ, ಇದೊಂದು ಯುದ್ಧ. ನಮ್ಮ ಸುತ್ತಲೂ ಇದ್ದಾವಲ್ಲ, ಎಂತೆಂಥ ಮುಖಗಳಿದ್ದಾವೆ ನಮ್ಮನ್ನು ಅಡ್ಡದಾರಿ ಎಳಿಲಿಕ್ಕೆ, ನಮಗೆ ಕಷ್ಟ ಕೊಡಲಿಕ್ಕೆ. ಎಂತೆಂಥವ್ರೋ ಎಂಥದ್ದು ಪರಿಸ್ಥಿತಿಗಳು ಬರುತ್ತೆ. ಇದನ್ನೆಲ್ಲದನ್ನೂ ದಾಟಿಕೊಂಡು ನಾವು ಸಾಧನೆ ಮಾಡಿ ಕೇವಲ 15 ನಿಮಿಷ, 2 ನಿಮಿಷ, 5 ನಿಮಿಷ, 10 ನಿಮಿಷ, ಅರ್ಧ ಗಂಟೆ ಕೂತ್ರೆ ಸಾಕು. ಆ ಮಹಾಶಕ್ತಿ, ಕರುಣಾಕರ ಶಕ್ತಿ ನಮ್ಮೆಲ್ಲ ಕರುಣೆ ತೋರಿ ನಮಗೆ ಒಲಿಯುತ್ತೆ. ಯಾವುದೇ ಡೌಟು ನಿಮಗೆ ಬೇಡ, ನೆನಪಿಟ್ಕೊಳ್ಳಿ. ನೀವೇನು 100 ವರ್ಷ 1000 ವರ್ಷ ಕೂತು ಗಡ್ಡ ಬರೋವರೆಗೂ, ಉತ್ತ ಬೆಳೆಯೋವರೆಗೂ ಧ್ಯಾನ ಮಾಡಬೇಕಾದ ಅಗತ್ಯ ಇಲ್ಲ. ನೀವು ಸಿನಿಮಾಗಳಲ್ಲಿ ತೋರಿಸ್ತಾರೆ, ಟಿ ವಿಗಳಲ್ಲಿ ತೋರಿಸ್ತಾರೆ, ಮೀಡಿಯಾಗಳಲ್ಲಿ ಹೇಳ್ತಾರೆ ಯಾರ್ಯಾರೋ, ಅದೆಲ್ಲ ಬೇಡ ನಿಮಗೆ. ನಿಜ ಹೇಳ್ತೀನಿ, ನೀವು ನಾನು ಹೇಳೋದು 2 ನಿಮಿಷ 5 ನಿಮಿಷ ಅರ್ಧ ಗಂಟೆ ಅಷ್ಟೇ. ಒಂದು ದಿನಕ್ಕೆ ನೀವು ಕೂತರೂ ಕೂಡ ಖಂಡಿತ ದೈವ ಹೊಲಿಯುತ್ತೆ. ನಾನು ಗ್ಯಾರಂಟಿ ಹೇಳ್ತೀನಿ, ನಿಮ್ಗೆ ಯಾವುದೇ ಡೌಟ್ ಬೇಡ, ಸಿದ್ಧಿಗಳು ಹೊಲಿಯುತ್ತೆ ನಿಮಗೆ, ಓಕೆನಾ. ಇನ್ನೂ ಹೆಚ್ಚಾಗಿ ನೀವು ತಿಳ್ಕೊಬೇಕು, ಆನ್ಲೈನ್ ಕ್ಲಾಸ್ಗೆ ಏನಾದರೂ ಇಲ್ಲಿ ಸೇರಬೇಕು, ಕಲಿಬೇಕು ಅನ್ನೋ ಉದ್ದೇಶ ಇದ್ದರೆ ನಮ್ಮದು ನಂಬರ್ ತಗೊಳ್ಳಿ, ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿ, ಗೊತ್ತಾಯ್ತಲ್ಲ. ಇಲ್ಲ ನೀವೇ ಪ್ರಾಕ್ಟೀಸ್ ಮಾಡಿ, 2 ಆಪ್ಷನ್ ಇದೆ. ಇದು ನಾನು ಫಸ್ಟು ನೀವು ಹೇಗೆ ಕೂರೋದು, ಹೇಗೆ ಕೂರಬೇಕು, ಇದೆಲ್ಲ ನಾನು ಹಿಂದೆ ಸ್ವಲ್ಪ ಹೇಳಿದ್ದೀನಿ, ಮತ್ತೆ ಇವುಗಳು ಹೇಳ್ತಾಯಿದ್ದೀನಿ. ಈಗ ಗೊತ್ತಾಯ್ತಲ್ಲ. ನಿಮ್ಗೆ ಯಾವುದೇ ಆತಂಕ ಬೇಡ, ಯಾವುದೇ ಡೌಟ್ ಬೇಡ. ನೀವು ನಾನು ಹೇಳ್ದಾಗ ಹೀಗೆ ಮಾಡಿ, ಖಂಡಿತ ಭಗವಂತ ಒಲಿತಾನೆ, ಭಗವತಿ ಒಲಿತಾರೆ. ಯಾವುದೇ ಡೌಟ್ ಬೇಡ. ನೀವು ಇಷ್ಟಪಟ್ಟ ಸಿದ್ಧಿಗಳು ಒಲಿಯುತ್ತೆ. ಅದೇನಾದರೂ ಆಗಿರಲಿ, ಸಿದ್ಧಿಗಳು, ಆ ಶಕ್ತಿಗಳು ನಿಮ್ಮ ಮುಂದೆ ಬಂದು ನಿಲ್ತವೆ, ನಿಮ್ಮಲ್ಲಿ ಸೇರಿಕೊಳ್ತವೆ. ಯಾವುದೇ ಗೊಂದಲ ನಿಮಗೆ ಬೇಡ, ಡೌಟ್ ಬೇಡ. ಅಯ್ಯೋ ನಾವು ಜಾಸ್ತಿ ವರ್ಷಗಳು ತಪಸ್ಸು ಮಾಡ್ಬೇಕು, ಖಂಡಿತ ಇಲ್ಲಪ್ಪ. ನಾನು ಹೇಳಿದ್ನಲ್ಲ ಆವಾಗಲೇ. ಈಗ ನಿಮ್ಮ ಸುತ್ತಲೂ ಬರೀ ಗೊಂದಲ ಇದೆ, ಎಲ್ಲಿ ನೋಡಿದ್ರೂ ಅಡ್ಡದಾರಿ ತೋರಿಸವ್ರೆ, ಎಲ್ಲಿ ನೋಡಿದ್ರೂ ಸುಳ್ಳು ಹೇಳವ್ರೆ. ಇದ್ರ ಮಧ್ಯೆ ನೀವು ಬಚಾವಾಗಬೇಕು, ಸತ್ಯದಿಂದ ನೀವು ಬಚಾವಾಗಬೇಕು, ಯಾವುದನ್ನು ಕಿವಿಗೆ ಹಾಕೋಬಾರ್ದು. ಆವಾಗ ಖಂಡಿತ ನಿಮ್ಗೆ ಅತಿ ಬೇಗನೆ ಒಲಿಯುತ್ತೆ, ಗೊತ್ತಾಯ್ತಲ್ಲ. ಓಕೆ, ಈ ವಿಡಿಯೋ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನೀವು ಹೇಗೆ ಕೂತ್ಕೋಬೇಕು, ಹೇಗೆ ಧ್ಯಾನ ಮಾಡಬೇಕು ಅನ್ನೋದನ್ನು ನನಗೆ ಹೇಳ್ಕೊಟ್ಟಿದ್ದೀನಿ ಸಿಂಪಲ್ಲಾಗಿ. ನೀವು ಸಕ್ಸಸ್ ಆಗ್ತೀರಾ. ನಿಮಗೆ ಡೌಟ್ ಬೇಡ, ನಿಮ್ಗೆ ಯಾವುದೇ ಗೊಂದಲ ಬೇಡ, ಸಮಸ್ಯೆ ಡೌಟ್ ಬೇಡ, ನಿಮಗೆ ಅನುಮಾನ ಬೇಡ.
ಪ್ರಯತ್ನ ಪಡಿ, ಖಂಡಿತ ನಿಮ್ಗೆ ಒಳ್ಳೆಯದಾಗಲಿ. ಓಕೆಲಾ? ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ. ಹಿಂದಿನ ವೀಡಿಯೋಗಳು ನೋಡಿಲ್ಲ ಅಂದರೆ ಹಾಗೆ ಮುಂದಿನ ವೀಡಿಯೋಗಳು ನೋಡಿ, ಮುಂದೆ ಕೂಡ ಹಾಕ್ತೀನಿ ನೆಕ್ಸ್ಟ್. ಗೊತ್ತಾಯ್ತಾ? ನಿಮ್ಗೆ ಒಳ್ಳೆಯದಾಗಲಿ. ಎಲ್ಲ ರೀತಿಯಲ್ಲೂ ನಿಮಗೆ ಒಂದು ಈ ಸಮಸ್ಯೆಗಳಿಂದಲೇ ಬಿಡುಗಡೆಯಾಗಿ ನೀವು ಸಕ್ಸಸ್ ಆಗಿರಿ. ಧ್ಯಾನ, ತಪಸ್ಸು, ಯೋಗ ಸಾಧನೆಯಲ್ಲಿ ಸಿದ್ಧಿಗಳು ಮಾಡ್ಕೊಳ್ಳಿ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಏನಾದರೂ ನನ್ನ ಹತ್ರ ಸಲಹೆ ಬೇಕು, ಆನ್ಲೈನ್ ಕ್ಲಾಸ್ ಸೇರ್ಕೋಬೇಕು, ಇಲ್ಲ ಇನ್ನೇನೋ ದೀಕ್ಷೆ ತೊಗೋಬೇಕಂದ್ರೆ ನಾನು ನಂಬರ್ ಕೊಡ್ತೀನಿ, ಕಾಲ್ ಮಾಡಿ. ಓಕೆನಾ? ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಮನ್ನ ಯಾರು ಇಷ್ಟಪಡೋದು ಒಳ್ಳೆಯವರು, ಎಲ್ಲರೂ ಒಳ್ಳೆಯವರು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.